ಈ ಪತ್ರಿಕಾಗೋಷ್ಠಿಗೆ ನಿಮ್ಮನ್ನೆಲ್ಲ ಅಭಿಮಾನದಿಂದ ಪ್ರೀತಿಯಿಂದ ಸ್ವಾಗತಿಸ್ತಾ, ಬಹುಶಃ ನಿಮಗೆಲ್ಲ ಮಾಹಿತಿ ಇದೆ, ನಿನ್ನೆಯಿಂದ ತಾವೆಲ್ಲ ಗಮನಿಸಿದ್ದೀರಿ. ತಾಜ್ ವೆಸ್ಟ್ ಎಂಡ್ ಹೋಟೆಲಲ್ಲಿ ರಾಜ್ಯ ಭಾಷಾ ಸಮಿತಿ ಅಂತ ಹೇಳಿ ಕೇಂದ್ರದ ಸರ್ಕಾರದ ಒಂದು ಅಂಗಸಂಸ್ಥೆ ಹಿಂದಿಯನ್ನ ರಾಷ್ಟ್ರದಲ್ಲಿ ಹೇಗೆ ಬೆಳೆಸಬೇಕು, ಹೇಗೆ ಬಳಸಬೇಕು, ಯಾವ್ಯಾವ ಪ್ರಕಾರಗಳಲ್ಲಿ ಹಿಂದಿಯನ್ನ ಇಲ್ಲಿ ರಾಜ್ಯಗಳ ಭಾಷೆಗಳ ಮೇಲೆ ಏರಿಕೆ ಮಾಡಬೇಕು ಅನ್ನುವ ಸಮಿತಿಯೇ ಇದು. ರಾಜ್ಯ ಭಾಷಾ ಸಮಿತಿ ಕೇಂದ್ರ ಸರ್ಕಾರದ ಅಂಗಸಂಸ್ಥೆ. ಅವರು ತಾಜ್ ವೆಸ್ಟ್ ಎಂಡ್ ಹೋಟ್ಲಲ್ಲಿ ಸುಮಾರು 6 ಜನ ಸಮಿತಿಯ ಸದಸ್ಯರು ಅಂತ ಅನಿಸುತ್ತೆ, 6 ಜನ ಸಂಸದರು ಕೂತ್ಕೊಂಡು ಕರ್ನಾಟಕದ ಎಲ್ಲ ಕೇಂದ್ರ ಸರ್ಕಾರದ ಇಲಾಖೆಗಳೇನಿದ್ದಾವೆ, ಸುಮಾರು ನನಗೆ ಸಿಕ್ಕಿದ ಮಾಹಿತಿ ಪ್ರಕಾರ ಒಂದು 17 ಇಲಾಖೆಗಳು ಅಧಿಕಾರಿಗಳನ್ನು ಕೂರಿಸಿಕೊಂಡು ಆ ಅಧಿಕಾರಿಗಳಿಗೆ ಇವರು ನಿಮ್ಮ ಎಲ್ಲ ಇಲಾಖೆಗಳಲ್ಲಿ ಹಿಂದಿಯನ್ನ ಹೇಗೆ ಬಳಸಬೇಕು, ಹಿಂದಿಯನ್ನ ಹೇಗೆ ಬೆಳೆಸಬೇಕು, ಹಿಂದಿಗೆ ಎಷ್ಟು ಮಟ್ಟಿಗೆ ಮಹತ್ವ ಕೊಡಬೇಕು, ಹಿಂದಿಯನ್ನ ನೀವು ಎಷ್ಟು ಚೆನ್ನಾಗಿ ಕಲಿಬೇಕು, ಹಿಂದಿ ನೀವು ಮಾತಾಡೋದ್ರಿಂದ ನಿಮಗೇನು ಲಾಭ ಇದೆ ಅಂತ ಹೇಳಿ ಅವರಿಗೆ ಅಧಿಕಾರಿಗಳಿಗೆ ಆ ಒಂದು ವಿಚಾರ ಸಂಕಿರಣದಲ್ಲಿ ಒಂದಷ್ಟು ಹಿಂದಿಯ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಡ್ತಾರೆ. ಹಿಂದಿ ಕಲಿಯೋದ್ರಿಂದ ನಿಮಗೆ ನಾವು ಬೋನಸ್ ಕೊಡ್ತೀವಿ, ಹಿಂದಿ ಕಲಿಯೋದ್ರಿಂದ ನಿಮಗೆ ಇನ್ಕ್ರಿಮೆಂಟ್ಗಳು ಕೊಡ್ತೀವಿ, ಹಿಂದಿ ನೀವು ಮಾತಾಡಿದ್ರೆ, ಹಿಂದಿ ಒಂದು ಪರೀಕ್ಷೆಯನ್ನು ನೀವು ಬರೆದ್ರೆ ನಿಮಗೆ ಚಿನ್ನದ ಪದಕಗಳನ್ನು ಕೊಡ್ತೀವಿ ಅಂತ ಹೇಳಿ ನಮ್ಮ ಕರ್ನಾಟಕದ ಕೇಂದ್ರ ಸರ್ಕಾರದ ಇಲಾಖೆಗಳಲ್ಲಿ ಕೆಲಸ ಮಾಡುವಂತ ಅಧಿಕಾರಿಗಳ ಮೇಲೆ ಈ ತರದ ಹುನ್ನಾರ ಒತ್ತಡವನ್ನ ಹಾಕುವ ಕೆಲಸ ಆ ಸಮಿತಿ ಮಾಡ್ತಾ ಇರುತ್ತೆ. ಇದು ನಮ್ಮ ಗಮನಕ್ಕೆ ನೋಡಿ. ಪೊಲೀಸ್ ಇಲಾಖೆಗೆ ಇದು ಮಾಹಿತಿ ಇಲ್ಲ, ಕರ್ನಾಟಕ ಪೊಲೀಸ್ ಇಂಟೆಲಿಜೆನ್ಸ್ಗೆ ಮಾಹಿತಿ ಇಲ್ಲ, ಆದ್ರೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಇದು ಮಾಹಿತಿ ಸಿಗುತ್ತೆ. ಯಾವ ಕೊಟ್ಟಿದ್ದು ಮಾಹಿತಿ? ಕೇಂದ್ರ ಸರ್ಕಾರದ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಕನ್ನಡದ ಕಾಳಜಿ, ಕಳಕಳಿ, ಅಭಿಮಾನ ಇರುವಂತ ನಮ್ಮ ಅಧಿಕಾರಿಗಳು ನಮ್ಮ ಮೇಲೆ ಒತ್ತಡ ತರ್ತಾರೆ. ಗೌಡ್ರೆ, ನಮ್ಮ ಮೇಲೆ ಈ ತರ ಬಲವಂತವಾದ ಹಿಂದಿ ಹೇರಿಕೆಯನ್ನ ಮಾಡಲಿಕ್ಕೆ ಹೊರಟಿದೆ ಕೇಂದ್ರ ಸರ್ಕಾರದ ಈ ರಾಜ್ಯ ಭಾಷಾ ಸಮಿತಿ, ಇಂಥದೊಂದು ಹುನ್ನಾರವನ್ನ ಮಾಡ್ತಾ ಇದೆ, ದಯವಿಟ್ಟು ನೀವು ಪ್ರತಿಭಟಿಸಿ ಅಂತ ಹೇಳಿ ನಮ್ಮ ಕೇಂದ್ರ ಕಚೇರಿಯ ಫೋನಿಗೆ ಫೋನ್ ಮಾಡ್ತಾರೆ.